Europe actually, ನನ್ನ ಫ್ರೆಂಡ್ ಮದುವೆ ಇತ್ತು, ಸೊ ಶಾರ್ಟ್ ಟ್ರಿಪ್ ಅಷ್ಟೇ ಅಂಡ್ ರಿಲ್ಯಾಕ್ಸ್ ಅಂಡ್ ಇವತ್ತು ಟಿಂಬರ್ಸ್ ಅಂಡ್ ಥ್ರೆಡ್ಸ್ ಅಂಡ್ ಕೋರ್ಮಂಗ್ಲದಲ್ಲಿ ಏನ್ ನೋಡಿದ್ರಿ ಮೇಡಮ್, ಏನ್ ಇಷ್ಟ ಆಯ್ತು? ಎಲ್ಲ ಚೆನ್ನಾಗಿದೆ. ವಿ ಹ್ಯಾವ್ ನೈಸ್ ಫರ್ನಿಚರ್. ಥ್ಯಾಂಕ್ ಯು. ಚೆನ್ನಾಗಿದೆ. ಫರ್ನಿಶಿಂಗ್ಸ್ ಅಷ್ಟು ನೋಡಕ್ ಆಗ್ಲಿಲ್ಲ ನಾನು, ಬಟ್ ದ ಫರ್ನಿಚರ್ಸ್ ಆಲ್ ವೆರಿ ನೈಸ್, ಕ್ವಾಲಿಟಿ ಅಂಡ್ ನೈಸ್ಲಿ ಡನ್. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು ಸೊ ಮಚ್. ಕನ್ಸಿನ ಮನೆ ಅಂತಂದ್ರೆ ಹೆಂಗಿರ್ಬೇಕು, ಕನ್ಸಿನ ಪ್ಲಾನ್ಸ್ ಹೆಂಗಿತ್ತು ಮ್ಯಾಮ್? ನಾನು ಯಾವಾಗ್ಲೂ ಒಂದು ತೊಟ್ಟಿ ಮನೆ ಮಾಡ್ಬೇಕಂತ ನಂಗೆ ತುಂಬಾ ಆಸೆ ಇತ್ತು. ಇನ್ನೂ ಆ ಆಸೆ ಇನ್ನೂ ನಿರ್ವಹಿಸಿಲ್ಲ. ನಾನು ನಿರ್ವಹಿಸ್ಬೇಕು, ನೋಡೋಣ. ಮ್ಯಾಮ್ ಇದೆಲ್ಲರ ಜೊತೆಗೆ ವಿಚಾರದ ಬಗ್ಗೆ ಫ್ಯಾಷನ್ ವಿಚಾರವಾಗಿ ಪ್ರತಿಕ್ರಿಯೆ ನೀಡ್ತಾ ಬಂದಿದೆ. ಸಾಕಷ್ಟು ಬೆಳವಣಿಗೆಗಳು, ನೀವು ಪೊಲೀಸ್ ಸ್ಟೇಷನ್ ಮೆಟ್ತಾ ಇರುವಂತ ಕೆಲವು ಅಭಿಮಾನಿಗಳು ಹೀಗಾಗಿರುವಂತ, ಅದಾದ್ಮೇಲೆ ಕೂಡ ಒಂದಷ್ಟು ಸಂದೇಶಗಳನ್ನ ತಾವು ಕೊಟ್ಟಿದ್ದೆ. ಅದಾದ್ಮೇಲೆ ಬೇಲ್ ನಾನು ಏನ್ ಹೇಳ್ಬೇಕಿಲ್ಲ ಹೇಳ್ಬಿಡ್ತೀನಿ. ಏನ್ ಹೇಳಿದ್ ನಿಮ್ಗೆ ಅದೊಂದು ನಂಗೆ ತುಂಬಾ ಖುಷಿ. ಯಾಕಂದ್ರೆ ಇದೆಲ್ಲ ಆದ್ಮೇಲೆ ಕಾಮೆಂಟ್ ಸೆಕ್ಷನ್ ಸ್ವಚ್ಛ ಭಾರತ್ ಅಂತಾನೆ ಹೇಳ್ಬೋದು. ದೇರ್ ಆರ್ ನೋ ಬ್ಯಾಡ್ ಕಾಮೆಂಟ್ಸ್ ಅಂಡ್ ಹೆಣ್ಮಕ್ಳಿಗೆ ಸ್ವಲ್ಪ ಧೈರ್ಯ ಬಂದಿದೆ ಅಂಡ್ ಅವ್ರಿಗೆ ಟ್ರೋಲಿಂಗ್ ಎಲ್ಲ ಕಡಿಮೆ ಆಗಿದೆ. ಸೊ ಹಾಗಾಗಿ ಐ ಫೀಲ್ ಲೈಕ್ ಎಲ್ಲೋ ಒಂದ್ ಕಡೆ ಒಂದ್ ಒಳ್ಳೇದಾಯ್ತು ಅಂತ. ಅಂಡ್ ಆನ್ ದಿ ಅದರ್ ಸೈಡ್ ಐ ಥಿಂಕ್ ಪೊಲೀಸ್ ಕಮಿಷನರ್ ಹತ್ರ ಮಾತಾಡಿದ್ರೆ ಇನ್ನೂ ಅರೆಸ್ಟ್ ಆಗ್ತಾ ಇದೆ. ಎಷ್ಟೋ ಜನ ಅವರು ಫೋನ್ ಸ್ವಿಚ್ ಆಫ್ ಮಾಡ್ಬಿಟ್ಟು ಮನೆ ಬಿಟ್ಬಿಟ್ಟು ಹೋಗ್ಬಿಟ್ಟಿದ್ದಾರೆ. ಸೊ ಇನ್ನೂ ಒಂದಷ್ಟು ಜನ ಅರೆಸ್ಟ್ ಆಗ್ತಾರೆ. ಇಲ್ಲಿವರೆಗೂ ಐ ಥಿಂಕ್ 7 ಜನ ಅರೆಸ್ಟ್ ಆಗಿದ್ದಾರೆ. ಇನ್ನು ಮುಂದೆ ಇನ್ನಷ್ಟು ಜನನು ಅರೆಸ್ಟ್ ಆಗ್ತಾರೆ ಅಂತ ಹೇಳಿದ್ದಾರೆ. ಅದೇ ನಾನು ಹೇಳ್ದಂಗೆ ಅವರು ಫೋನ್ ಸ್ವಿಚ್ ಆಫ್ ಮಾಡಿ ಮನೆ ಬಿಟ್ಟು ಹೋಗಿದ್ದಾರೆ. ಸೊ ಇಷ್ಟೆಲ್ಲ ಬೆಳವಣಿಗೆ ಆಗಿದೆ ಮೇಡಮ್, ಇಷ್ಟೆಲ್ಲ ಬೆಳವಣಿಗೆ ಆಗಿದೆ. ಈಗಲೂ ಕೂಡ ಇನ್ನೂ ಒಂದಷ್ಟು ಇದೇ ರೀತಿಯಾದಂತಹ ಘಟನೆಗಳು ಆಗ್ತಾ ಇದೆ. ಬಟ್ ಅವ್ರಿಗೆ ಏನ್ ಸಂದೇಶವನ್ನು ಕೊಡ್ತಿದ್ದೀವಿ ಎಲ್ಲ ಆದ್ಮೇಲೂ ಕೂಡ? ಫಸ್ಟ್ ನಿಮ್ ಲೈಫ್ ಅಲ್ಲಿ ಏನಾದ್ರು ಒಂದ್ ಒಳ್ಳೇದ್ ಮಾಡಿ ಅಂತ ಕಲೀರಿ, ಒಳ್ಳೆ ಬುದ್ಧಿ ಕಲೀರಿ, ಲರ್ನ್ ಟು ರೆಸ್ಪೆಕ್ಟ್ ವಿಮೆನ್. ನಿಮ್ ತಂದೆ ತಾಯಿನ ರೆಸ್ಪೆಕ್ಟ್ ಮಾಡಿ, ಒಂದ್ ಒಳ್ಳೆ ಕೆಲಸ ನೋಡಿ, ಬ್ಯುಸಿ ಆಗಿ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ಇಟ್ಸ್ ದಿ ಐಡಲ್ ಬ್ರೈನ್ ದಟ್ ಡಸ್ ಆಲ್ ದ ಐಡಲ್ ಬ್ರೈನ್ ಇಸ್ ಡೆವಿಲ್ಸ್ ವರ್ಕ್ಶಾಪ್ ಅಂತ ಹೇಳ್ತೀವಿ ಇಂಗ್ಲಿಷ್ ಅಲ್ಲಿ ಒಂದು ಗಾದೆ ಇದೆ. ಹಾಗೆ ನಾವು ಸುಮ್ನೆ ಮನೇಲಿ ಕೂತಿರುವಾಗ ಅಥವಾ ಏನು ಕೆಲಸ ಎಲ್ಲ ಇಲ್ಲದೆ ಇರುವಾಗ ವಿ ಸ್ಟಾರ್ಟ್ ಟು ಥಿಂಕ್ ನೆಗೆಟಿವ್ ಥಾಟ್ಸ್. ಸೊ ಆಗಿಂದ ಆಗ್ತಾ ಇದೆ ಅನ್ಸುತ್ತೆ. ಅವ್ರು ಖಂಡಿತವಾಗ್ಲೂ ರೇಣುಕಾ ಸ್ವಾಮಿ ಅವ್ರ ಕುಟುಂಬಕ್ಕೆ, ಎಸ್ಪೆಷಲಿ ಅವರ ಹೆಂಡತಿ ಮತ್ತೆ ಈಗ ಒಂದಷ್ಟು ತಿಂಗಳು ಹಿಂದೆ ಮಗು ಕೂಡ ಆಗಿದೆ. ಸೊ ಅವರಿಗೆ ನ್ಯಾಯ ಮೇಡಮ್, ನಿನ್ನೆ ಒಂದು ನಿಮ್ಮ ಆಡಿಯೋ ಅದು ಏನ್ ಕ್ಲಾರಿಟಿ ಆಕ್ಚುಲಿ ನಾನು ಏನ್ ಹೇಳಿದೆ ಅಂದ್ರೆ ಒಂದ್ ಕಡೆ ನನ್ಗೆ ದರ್ಶನ ಪರಿಚಯ ಅಲ್ಲ, ನಾನು ಅವ್ರ ಜೊತೆ ಕೆಲಸ ಮಾಡಿದ್ದೀನಿ. ಸೊ ಅವರು ಒಂದ್ ಲೈಟ್ ಬಾಯ್ ಆಗಿ ತುಂಬಾ ಚೆನ್ನಾಗಿ ಅವ್ರು ಬೆಳೆದ್ರು ನಮ್ಮ ಇಂಡಸ್ಟ್ರಿನಲ್ಲಿ. ಒಳ್ಳೊಳ್ಳೆ ಹಿಟ್ಸ್ ಕೊಟ್ಟಿದ್ದಾರೆ ಅಂಡ್ ಒಳ್ಳೆ ಹೆಸರು ಕೂಡ ಮಾಡ್ಕೊಂಡಿದ್ರು. ಸೊ ಆ ಒಂದು ಅವರು ಗ್ರೋತ್ ನೋಡಿ ನನ್ಗೆ ಹೆಮ್ಮೆ ಆಗ್ತಾ ಇತ್ತು. ಯಾಕಂದ್ರೆ ಏನು ಇಲ್ದೇ ಅವ್ರು ಬಂದು ಇಂಡಸ್ಟ್ರಿನಲ್ಲಿ ಒಂದು ಒಳ್ಳೆ ಹೆಸರು ಮಾಡಿ ಒಂದು ಮಟ್ಟಕ್ಕೆ ಬೆಳೆದಿದ್ದಾರೆ ಅಂದ್ರೆ ಒಂದು ಖುಷಿ ಆಗುತ್ತೆ. ಬಟ್ ಇವತ್ತು ನನ್ಗೆ ಈಗ ಆಗದೆ ಹೋಗಿದ್ರೆ ಇನ್ನೂ ಎಷ್ಟು ಚೆನ್ನಾಗಿರ್ಬೋದಾಗಿತ್ತು, ಆದ್ರೆ ಅವ್ರ ಜೀವನ ಹಾಳು ಮಾಡ್ಕೊಂಡ್ರು ಅಂತ ಅಲ್ಲಿಂದ ನನ್ಗೆ ವಿಚಾರ ಆಯ್ತು ಅಷ್ಟೇ. ಬಟ್ ಒಂದ್ ಸಮಾಜದಲ್ಲಿ ಇದೀವಿ ನಾವು, ಕಾನೂನ್ ಅಂದ್ರೆ ನಾವ್ ರೆಸ್ಪೆಕ್ಟ್ ಕೊಡ್ಬೇಕು ಅಂಡ್ ಕಾನೂನ್ ಪ್ರಕಾರ ನಡ್ಕೊಂಡ್ರೆ ನಾವ್ ಸಮಾಜದಲ್ಲಿ ಒಂದು ಒಳ್ಳೆ ದಾರಿನಲ್ಲಿ ನಾವು ಎಲ್ಲರೂ ಹೋಗ್ಬೋದು. ಸೊ ಹಾಗಾಗಿ ಐ ಆಮ್ ವೆರಿ ಹ್ಯಾಪಿ ವಿತ್ ದ ಜಡ್ಜ್ಮೆಂಟ್ ಅಂಡ್ ಐ ಥ್ಯಾಂಕ್ ದ ಸುಪ್ರೀಂ ಕೋರ್ಟ್ ಫಾರ್ ಗಿವಿಂಗ್ ದಿಸ್ ಜಡ್ಜ್ಮೆಂಟ್. ಮತ್ತೆ ಇಂಡಸ್ಟ್ರಿ ಒಂದು ದೊಡ್ಡ ಲಾಸ್, ಫಿಲಂಗಳು ಬರೋದಿಲ್ಲ ಅನ್ನೋ ಚರ್ಚೆಗಳು, ಲೆಕ್ಕಾಚಾರಗಳು ಸೊ ಆಯ್ತಲ್ಲ. ಇವಾಗ ಯು ಡೋಂಟ್ ಸೂ ಫ್ರಮ್ ಸೋ ಇಂದ ಏನ್ ಕಲ್ತಿದೀವಿ ನಾವು? ದೊಡ್ಡ ಹೀರೋ, ದೊಡ್ಡ ಬಜೆಟ್ ಏನ್ ಬೇಕಾಗಲ್ಲ. ಕಥೆ ಚೆನ್ನಾಗಿದ್ರೆ ಫ್ಯಾಮಿಲಿ ಆಡಿಯನ್ಸ್ ಬಂದು ನೋಡಿದ್ರೆ ಸಿನಿಮಾ ಹಿಟ್ ಆಗುತ್ತೆ. ದಟ್ಸ್ ವಾಟ್ ಐ ಫೀಲ್. ತುಂಬಾ ಸರಿ ಹೇಳ್ತೀವಲ್ಲ ಮೇಡಮ್, ಸ್ಟಾರ್ಗಳ ಸಿನಿಮಾಗಳು ಬಂದ್ರೆ ಮಾತ್ರ ಜನ ಥಿಯೇಟರ್ ಬರುವಂತದ್ದು. ಅದು ಸುಳ್ಳು ಅಲ್ವಾ? ಬಿಕಾಸ್ ಸೂ ಫ್ರಮ್ ಸೋ ನೋಡಿ, ಅದ್ರಲ್ಲಿ ಎಲ್ಲಾ ಹೊಸಬ್ರು. JP ತುಮನ ನಮ್ಮ ಸಿನಿಮಾದಲ್ಲೂ ಮಾಡಿದ್ದಾರೆ ಅಂಡ್ ರಾಜ್ಬಿ ಶೆಟ್ಟಿ ಅವರು ಪ್ರೊಡ್ಯೂಸ್ ಮಾಡಿದ್ದಾರೆ, 3 ಜನ ಪ್ರೊಡ್ಯೂಸ್ ಮಾಡಿದ್ದಾರೆ. ಸೊ ಅದರಿಂದ ನಾವ್ ಎಷ್ಟೋ ಕಲಿಬಹುದು. ಯಾಕಂದ್ರೆ ಬಿಗ್ ಬಜೆಟ್ ಬೇಕಾಗಿಲ್ಲ, ದೊಡ್ಡ ಹೀರೋಸ್ ಬೇಕಾಗಿಲ್ಲ, ಕತೆ ಚೆನ್ನಾಗಿದ್ರೆ ಜನ ಹೋಗಿ ಸಿನಿಮಾ ನೋಡ್ತಾರೆ. ಮೇಡಮ್, ಇದೊಂದು ಈಗ ಈ ಡೆವಿಲ್ ಸಿನಿಮಾ ಕೂಡ ಈಗ ಬಿಗ್ ಬಜೆಟ್ ಸಿನಿಮಾ, ಪ್ರೊಡ್ಯೂಸರ್ ದುಡ್ಡು ಹಾಕಿರ್ತಾರೆ, ಒಬ್ಬ ನಟ ಈಗ ಜೈಲ್ಗೆ ಹೋಗಿರೋದ್ರೆ ಸಿನಿಮಾಗೆ ಇಂಪ್ಯಾಕ್ಟ್ ಆಗುತ್ತೆ, ಸಿನಿಮಾ ಇದರಿಂದ ಪ್ರೊಡ್ಯೂಸರ್ ನಷ್ಟ ಆಗುತ್ತೆ ಅನ್ನೋ ಒಂದು ಆಂಗಲ್ ಕೂಡ ಚರ್ಚೆ. ಇದ್ರ ಬಗ್ಗೆ ಏನಿಲ್ಲ, ಅದು ಸರ್ಕಮ್ಸ್ಟಾನ್ಷಿಯಲ್ ಅಲ್ವಾಪ. ಅದ್ರ ಬಗ್ಗೆ ನಾವ್ ಏನ್ ಹೇಳಕ್ ಆಗುತ್ತೆ? ಅದಾಗಿರೋದಾಗಿದೆ ಅಂಡ್ ಸುಪ್ರೀಂ ಕೋರ್ಟ್ ಜಜ್ಮೆಂಟ್ ಕೊಡ್ಲೇಬೇಕು. ಸಿನಿಮಾನೇ ಮುಖ್ಯ ಅಂತ ಅಲ್ಲ, ಸಮಾಜ ಬಗ್ಗೆ ನಾವ್ ಯೋಚನೆ ಮಾಡಬೇಕು. ದಟ್ ಇಸ್ ಇಂಪಾರ್ಟೆಂಟ್. ಮೇಡಮ್, ಒಂದು ಸೋಷಿಯಲ್ ಮೀಡಿಯಾದ ಬಗ್ಗೆ ನೀವು ಕಂಪ್ಲೇಂಟ್ ಕೊಟ್ಟಿದ್ದೀರಿ. ದರ್ಶನ್ ಅವರ ಸೋಷಿಯಲ್ ಮೀಡಿಯಾ ಅಂದ್ರೆ ಅಭಿಮಾನಿಗಳಿಗೆ ಸೋಷಿಯಲ್ ಮೀಡಿಯಾ ಅನ್ನೋದು ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಅನ್ನೋದು ಕನೆಕ್ಟ್ ಆಗಕ್ಕೆ ವಿಜಯಲಕ್ಷ್ಮಿ ಅವರು ಅವರ ಸೋಷಿಯಲ್ ಮೀಡಿಯಾನ ಹ್ಯಾಂಡಲ್ ಮಾಡ್ತೀವಿ, ನಿಮ್ಗೆ ಕನೆಕ್ಟ್ ಆಗ್ತೀವಿ ಅಂತ ಅಭಿಮಾನಿಗಳು ಹೇಳ್ತಾ ಇದ್ದಾರೆ. ನೀವು ಹೆಂಗೆ ತಗೊಳ್ತೀವಿ ಅಂತ?
ದರ್ಶನ್ ಅವರ ಸೋಷಿಯಲ್ ಮೀಡಿಯಾನ ವಿಜಯಲಕ್ಷ್ಮಿ ಅವ್ರು ಕನೆಕ್ಟ್ ಆಗಿ ಅವ್ರು ಹ್ಯಾಂಡಲ್ ಮಾಡ್ತಾ ಅಭಿಮಾನಿಗಳಿಗೆ ನಾನು ಕನೆಕ್ಟ್ ಆಗ್ತೀನಿ ಅನ್ನೋಂತ ಒಂದು ಬೇರೆ ತರದ ಬೆಳವಣಿಗೆ. ಅರ್ಥ ಆಗಿಲ್ಲ ನನಗೆ. ಮ್ಯಾಮ್ ವಿಜಯಲಕ್ಷ್ಮಿ ಅವರು ಇನ್ನು ಮುಂದೆ ದರ್ಶನ್ ಅವರ ಸೋಷಿಯಲ್ Social ಮೀಡಿಯಾವನ್ನ ಹ್ಯಾಂಡಲ್ ಮಾಡ್ತೀನಿ ಅಂತ good. ಹೇಳಿ ಹಾ. ಅಭಿಮಾನಿಗಳಿಗೆ ಸಂದೇಶ ಕೊಡ್ತಾರೆ. ಸಾರ್ತಾರೆ. ಅದ್ರ ಬಗ್ಗೆ ನೀವು ನಿಮ್ಗೆ ಏನ್ ಅನ್ಸುತ್ತೆ? ದಟ್ಸ್ ಗುಡ್. ಅವರು ಒಂದ್ ಹೆಣ್ಣಲ್ವಾ, ಸೊ ಅವ್ರಿಗೆ ಅರ್ಥ ಆಗತ್ತೆ ಇದ್ರಿಂದ ಏನೇನಾಗುತ್ತೆ ಅಂತ. ಆತರ ಮಾಡಬಾರ್ದು ಅಂತ ಐ ಹೋಪ್ ವಿಜಯಲಕ್ಷ್ಮಿ ಅವರು ದರ್ಶನ್ ಫ್ಯಾನ್ಸ್ ಅವ್ರಿಗೆ ಒಳ್ಳೆ ರೀತಿಯಲ್ಲಿ ಒಳ್ಳೆ ದಾರಿಯಲ್ಲಿ ಕರ್ಕೊಂಡು ಹೋಗಿ ಅಂತ ನಾನು ಐ ಬಿ ವೆರಿ ಹ್ಯಾಪಿ ವಿಜಯ್. ಅಂದ್ರೆ ಇದೊಂದು ಅವಕಾಶ ಅನ್ಸುತ್ತಾ ಮೇಡಮ್ ಅಭಿಮಾನಿಗಳಿಗೆ ಒಂದು ಮಹಿಳೆಯರಿಗೆ ಆಗ್ತಾ ಇರುವಂತ ಸಮಸ್ಯೆಗಳನ್ನ ಅವ್ರ ಹೇಳುವಂತ ಬಗೆಹರಿಸಿದ್ರೆ ಒಳ್ಳೇದಲ್ವಾ? ಐ ಥಿಂಕ್ ವಿಜಯಲಕ್ಷ್ಮಿ ಅದನ್ನ ನೋಡ್ಕೊಂಡ್ರೆ ಐ ಥಿಂಕ್ ಇಟ್ಸ್ ಅ ಗುಡ್ ಥಿಂಗ್. ಐ ಹೋಪ್ ಶಿ ಡಸ್ ಇಟ್. ಯಾ ಓಕೆ, ಥ್ಯಾಂಕ್ ಯು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.